ರಾಕ್ಷಸ ನಮ್ಮ ಕನ್ನಡದ ಮಟ್ಟಿಗೆ ಮುಂಚೆ ಎಲ್ಲ ನಾವು ವೆಬ್ ಸೀರೀಸ್ ನಮ್ಮ ಕನ್ನಡದಲ್ಲಿ ಯಾಕಿಲ್ಲ, ವೆಬ್ ಸೀರೀಸ್ ನಮ್ಮಲ್ಲಿ ಯಾಕೆ ಮಾಡಲ್ಲ, ಅದು ಇದು ಅಂತ ಇತ್ತು. ಓಕೆ, ಬಂತು, ಒಂದಷ್ಟು ವೆಬ್ ಸೀರೀಸ್ ಬಂತು. ಮಾರಿಗಲ್ಲು ಅಂತ ಬಂತು Z5 ಮುಂಚೆ. ತುಂಬ ಚೆನ್ನಾಗಿತ್ತು. ನಾನೀಗಂತೂ ಒಂದು 2 ಸರಿ ನೋಡಿದ್ದೀನಿ. ಕೆಲವೊಂದು ಎಪಿಸೋಡ್ ಒಂದು 2-3 ಸರಿ ನೋಡಿರ್ಬೋದು, ಕೆಲವೊಂದು ಎಪಿಸೋಡ್ ಮಾತ್ರ. ಅದಾದಮೇಲೆ ನಾನು ನೋಡಿದ್ದು ರಾಕ್ಷಸ ಅನ್ನೋ ವೆಬ್ ಸೀರೀಸು ಆಲ್ರೆಡಿ Z5 ರಿಲೀಸ್ ಆಗಿದೆ. ಜನ ನೋಡ್ತಾನೂ ಇದ್ದಾರೆ. ನನ್ನ ಫ್ರೆಂಡ್ಸು ಕೂಡ ಒಂದಿಬ್ಬರು ಫೀಡ್ಬ್ಯಾಕ್ ಕೊಟ್ಟರು, ವೆಬ್ ಸೀರೀಸ್ ಚೆನ್ನಾಗಿದೆ ಗುರು. ನಾನೇ ಸಜೆಸ್ಟ್ ಮಾಡಿದ್ದು ನೋಡುಗರು ಇದನ್ನು ಅಂತ. ನಿನ್ನೆ ರಾತ್ರಿ ಕೂತ್ಕೊಂಡು ನೋಡಿದ್ದು ನಾನು. 7 ಎಪಿಸೋಡ್ ಇದೆ, ಓಕೆನಾ. ರಾಕ್ಷಸ ಇದರಲ್ಲಿ ಟ್ರೈಲರಲ್ಲಿ ನೋಡಿದಾಗ ಮೊಸಳೆನ ವಿಲನ್ ಮಾಡಿದರು. ಎಸ್, ಮೊಸಳೆ ಇಸ್ ದ ಕ್ಯಾರೆಕ್ಟರ್, ವಿಲನ್ ಅಲ್ಲ. ಮೊಸಳೆನ ವಿಲನ್ ಮಾಡೋ ವ್ಯಕ್ತಿನೇ ಬೇರೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿರೋ ವಿಲನ್ನೇ ಬೇರೆ. ಹೀರೋ, ವಿಲನ್, ಹೀರೋಯಿನ್ ಮತ್ತು ವಿಜಯ್ ರಾಘವೇಂದ್ರ ಅವರು ಕೊಟ್ಟಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ವಿಜಯ್ ರಾಘವೇಂದ್ರ ಅವರು ಪೊಲೀಸ್ ಕ್ಯಾರೆಕ್ಟರ್ಗೆ ಈಸ್ ಪರ್ಫೆಕ್ಟ್ಲಿ ಸೂಟಬಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ರಾಕ್ಷಸ ವೆಬ್ ಸೀರೀಸಲ್ಲಿ ಅವ್ರ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇದೆ, ಆಮೇಲೆ ಬೇರೆ ಇನ್ಯಾವುದಾದ್ರೂ ಹೊಡೆದಾಟ ಜಗಳ, ಇನ್ನೊಂದು ಸ್ಟೇಷನಿಂದ ಏನೋ ಇನ್ಫಾರ್ಮೇಷನ್ ಬರುತ್ತೆ, ಯಾವುದೋ ಒಂದು ಡೆಡ್ ಬಾಡಿ ಫೋಟೋಸ್ ಬರುತ್ತೆ, ಅದ್ರ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಇದ್ರ ಮಧ್ಯೆ ಫ್ಯಾಮಿಲಿ ಕತೆ. ವಿಜಯ್ ರಾಘವೇಂದ್ರ ಅವರ ವೈಫ್ ಆಗಿ ಮಯೂರಿ ಅವರು ಕಾಣಿಸ್ಕೊಂಡಿದ್ದಾರೆ. ಮಯೂರಿ ಅವರು ವಿಜಯ್ ರಾಘವೇಂದ್ರ ಅವರು, ಅಂದರೆ ಮಯೂರಿ ಅವರ ಹೆಸರು ಜ್ಯೋತಿ, ವಿಜಯ್ ರಾಘವೇಂದ್ರ ಅವರ ಹೆಸರು ಹನುಮೇಶ್ ಅಂತ. ಈ ಹನುಮೇಶ್ ಮತ್ತು ಜ್ಯೋತಿ ಈ ಕಿತ್ತಾಟ ಇದೆಯಲ್ಲ, ಗಂಡ ಹೆಂಡತಿ ಕಿತ್ತಾಟ ಅಂತ, ಲವ್ ಮ್ಯಾರೇಜ್ ಆಗಿರ್ತಾರೆ. ಇವ್ರ ಕಿತ್ತಾಟ ನೋಡಿದಾಗೆಲ್ಲ ನನಗೆ ನಮ್ಮನೇಲಿ ನಡೀತಿರೋ ಕಿತ್ತಾಟನೇ ನೆನಪಾಗ್ತಾಯಿತ್ತು. ನಾನು ಮತ್ತು ನನ್ನ ಹೆಂಡತಿ ಯಾವಾಗ ಕಿತ್ತಾಡ್ತೀವಿ, ಜಗಳ ಆಡ್ತೀವಿ. ಜಗಳ ಆಡಿಲ್ಲ ಅಂದರೆ ಜೀವನನೇ ಇಲ್ಲ. ಜಗಳ ಆಡಿಲ್ಲ ಅಂತಂದರೆ ಪ್ರೀತಿನೇ ಇಲ್ಲ ಅಂತ, ಗಂಡ ಹೆಂಡತಿ ಮಧ್ಯೆ, ಯಾವುದೇ ಒಂದು ಸಂಬಂಧಗಳ ಮಧ್ಯೆ. ಸೊ ನಾನು ಏನಪ್ಪ ಇಷ್ಟೊಂದು ತಲೆ ತಿಂತಾರೆ ಈ ಒಂದು ಕ್ಯಾರೆಕ್ಟರ್ಗಳು ಅಂತ ರಿಯಲ್ ಲೈಫು ಕರೆಕ್ಟ್ ಆದಾಗಂತೂ ಅದೊಂಚೂರು ಬೇರೆ ಥರ ಅನ್ನಿಸ್ತು. ಸೊ ಅದಾದಮೇಲೆ ಒಂದು ಕೊಲೆ ಆಗಿರ್ಬೋದು, ಅಥವಾ ಅದನ್ನು ಇನ್ನೇನೋ ಮಾಡಿ ಊತ ಹಾಕಿರ್ತಾರೆ. ಊತ ಹಾಕಿದ್ರಿಂದ ಗೊತ್ತಾಗುತ್ತೆ, ಬಾಡಿ ಸಮೇತ ಸಿಕ್ಬಿಡುತ್ತೆ. ಅದ್ರ ಹಿಂದೆ ಚೇಸ್ ಮಾಡ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಒಂದು ಕೊಲೆ ಆಗಿದೆ ಅಂತ ಹೋದರೆ ಅಲ್ಲಿ 8 ಕೊಲೆ ಆಗಿರುತ್ತೆ. 8 ಕೊಲೆ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು, ಹೆಂಗೆ ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅಲ್ಲಿ ಮೊಸಳೆ ಬರುತ್ತೆ, ಕೊಡ್ಲಿ ಬರುತ್ತೆ, ಆಮೇಲೆ ಈ ನೆಲನ ಹಿಂಗೆ ಕೀಳ್ತಾರಲ್ಲ ಗಿಡನ ಉಳಕ್ಕೆ ಅಂತ, ಆ ಥರದ್ದೊಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅಗೈನ್ ಪೊಲೀಸು, ಗನ್ನು, ಜೀಪು, ಇವರ ಒಂದು ಕಾನ್ವರ್ಸೇಷನ್ನು, ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಇದ್ರ ಮಧ್ಯೆ ಇಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ಗೂ ಈ ಹುಡುಗಿಗೂ ಸಂಬಂಧ ಇಲ್ಲದೇ ಇರೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ನನಗೆ ಇದು ಸಸ್ಪೆನ್ಸ್, ಥ್ರಿಲ್ಲರ್, ಸ್ವಲ್ಪ ಹಾರರ್. ಆ ಮೊಸಳೆ ತೋರಿಸ್ದಾಗಂತೂ ಸ್ವಲ್ಪ ಹಾರರ್ ಅಲ್ಲ, ಜಾಸ್ತಿನೇ ಹಾರರ್ ಅಂತ ಅನಿಸುತ್ತೆ. ಇಲ್ಲಿ ಲವ್ ಸ್ಟೋರಿ, ಫ್ಯಾಮಿಲಿ ಆ್ಯಂಡ್ ಎಲ್ಲಮ್ಮಂದು ಜಾತ್ರೆ, ದೇವ್ರ ಜಾತ್ರೆ, ಇಷ್ಟು ಬರುತ್ತೆ ಇಲ್ಲಿ. ಇದ್ರ ಮಧ್ಯೆ ಒಂದು ಕೇಸ್ನ ಚೇಸ್ ಮಾಡಿ ಕೊನೆಗೆ ಎಂಡ್ ಆಫ್ ದಿ ಫಿಯರ್ ಅನ್ನೋ ಒಂದು ಟೈಟಲ್ ಕೊಟ್ಬಿಟ್ಟು ಆ ಎಪಿಸೋಡ್ನ ಕ್ಲೋಸ್ ಮಾಡ್ತಾರೆ. ನನಗೆ ಇಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ಫಸ್ಟು ಕ್ಯಾಮ್ರಾ ವರ್ಕು ಆ್ಯಂಡ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ. ಯಾಕೆ ಅಂತಂದರೆ ಇವ್ರು ಇದನ್ನು ಸಿನಿಮಾನೇ ಮಾಡ್ಬಿಡ್ಬೋದಾಗಿತ್ತು, ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ತರುಣ್ ಸುಧೀರ್ ಅವರು ಪ್ರೊಡಕ್ಷನ್ ಮಾಡಿರೋವಂಥದ್ದು ಇದು ವೆಬ್ ಸೀರೀಸು. ನನಗೆ ಬರೀ ಸಿನಿಮಾ ಮಾಡ್ತೀನಿ, ಒಂದು ಕತೆ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ, ಅಥವಾ ಇನ್ನೊಂದು ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋದಕ್ಕಿಂತ ವೆಬ್ ಸೀರೀಸ್ಗೂ ಕೈ ಹಾಕೋಣ. ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕತೆ ಇದು. ಉತ್ತರ ಕರ್ನಾಟಕಕ್ಕೋಸ್ಕರನೇ ಡೆಡಿಕೇಶನ್ ಮಾಡಿರುವಂಥ ಒಂದು ವೆಬ್ ಸೀರೀಸು. ಕಂಪ್ಲೀಟ್ಲಿ ಉತ್ತರ ಕರ್ನಾಟಕದ ಭಾಷೆ ಇದೆ. ಪ್ರತಿಯೊಬ್ಬರು ಪೊಲೀಸ್ನವ್ರು ಹೇಳ್ಬೇಕಂದ್ರೆ, ಸ್ಪೆಷಲಿ ಈ ವೆಬ್ ಸೀರೀಸ್ ಶೂಟ್ ಆಗಿರೋದೇ ಸೌದತ್ತಿಯಲ್ಲಂತೆ. ಹಂಗಾಗಿರೋದ್ರಿಂದ ಡೀಪ್ಲಿ ಕನೆಕ್ಟೆಡ್ ಟು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದವರು ಈ ವೆಬ್ ಸೀರೀಸ್ ನೋಡಿದ್ರೆ ಮೇ ಬಿ ಅನ್ನೋರು, ಉತ್ತರ ಕರ್ನಾಟಕದ ಒಬ್ಬ ಹೀರೋ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಸಿನಿಮಾ ಮಾಡಲ್ಲ ಯಾರೂ ಜಾಸ್ತಿ, ಆಮೇಲೆ ಉತ್ತರ ಕರ್ನಾಟಕನ ಸಿನಿಮಾ ಇಂಡಸ್ಟ್ರಿಯವರು ದೂರ ಇಟ್ಟಿದ್ದಾರೆ, ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬೆಳೆಯೋಕ್ಕೆ ಬಿಡಲ್ಲ, ಹಿಂಗೆಲ್ಲ ಮಾತಾಡೋದು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಥವಾ ಸಿನಿಮಾಗಳು ಬಂದಾಗ ಸಪೋರ್ಟ್ ಮಾಡಿ ಇದನ್ನು ನೋಡ್ರ. ಅಂದರೆ ನೀವೇನು ಥಿಯೇಟ್ರಿಗೆ ಹೋಗ್ಬೇಕಾಗಿಲ್ಲ, ಮೊಬೈಲಲ್ಲೇ ನೋಡ್ಬೋದು. Z5 ಆ್ಯಪಲ್ಲಿ ನೀವು ಇದನ್ನು ಆರಾಮಾಗಿ ನೋಡ್ಬೋದು. ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು.
ನೋಡಿ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ನನಗಂತೂ ತುಂಬಾ ಅಚ್ಚುಕಟ್ಟಾಗಿ ವೆಲ್ ನರೇಟೆಡ್ ವೆಬ್ ಸೀರೀಸ್ ಅಂತ ಅನ್ನಿಸ್ತು. 7 ಎಪಿಸೋಡ್ ಬರುತ್ತೆ, ಒಂದೇ ಸೀಸನಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಇನ್ನು ಮುಂದೆ ಮಾಡ್ತಾನೆ ಇರ್ತಾರೆ ಇವರು ZEE5 ಅವರು ವೆಬ್ ಸೀರೀಸ್ ಅಂತ. ಮುಂದೆ ಏನು ಮಾಡ್ಬೋದು ಇವರು ಅಂತ ಒಂದು ಕುತೂಹಲ ಇಟ್ಕೊತ ಈ ವೆಬ್ ಸೀರೀಸ್ ರಿವ್ಯೂನ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ನೀವು ಆಲ್ರೆಡಿ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.